ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ. BDCC ದಿನಾಲು ಒಂದು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಈ ನಮ್ಮ ರೈತರನ್ನ ಇವತ್ತು ಎಬ್ಬಿಸಬೇಕಾಗಿದೆ, ಎಚ್ಚರಿಸಬೇಕಾಗಿದೆ. ಇದೊಂದು ದೊಡ್ಡ ಅವಕಾಶ ಸಿಕ್ಕದು ರೈತರಿಗೆ. ಚುನಾವಣೆ ಎಲ್ಲ ಕಡೆ ನಡೆಯುವಂಥದ್ದು 15-16 ಕ್ಷೇತ್ರಗಳಲ್ಲೆಲ್ಲ ಚುನಾವಣೆ ನಡೆಯುವಂಥದ್ದು ನಿಶ್ಚಿತ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಎಲ್ಲ MLAಗಳು ನಾವು ಚುನಾವಣೆ ಮಾಡಲೇಬೇಕು, ಯಾರ ಕೈಗೊಂಬೆ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ, ಸಮಾನತೆಯನ್ನು ಬಯಸ್ತಾ ಇದ್ದಾರೆ. ಈ ದಿಶೆಯಲ್ಲೇ ಚುನಾವಣೆ ಆಗೋದು ನಿಶ್ಚಿತ ಏನೋ ಅಂತ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ವರದಿಗಾರಲ್ಲ ಅಲ್ಲೆಲ್ಲ ಕೇಳಿದ್ದೇನೆ, ನೋಡಿದ್ದೇನೆ, ಮಾತಾಡಿದ್ದೇನೆ, ನಮ್ಮ ವಿಷಯ ಹೇಳ್ಕೊಂಡು ನಾವೊಂದಿಷ್ಟು ತಮ್ಮೊಂದಿಗೆ ಈ ವಿಷಯ ಚರ್ಚೆ ಮಾಡ್ಬೇಕಂತ ವಿಚಾರ ಮಾಡ್ತಾಯಿದ್ದೀವಿ ಅಂತ. ವಿಶೇಷವಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಈಗೇನು MLC ಅವರಿದ್ದೆಲ್ಲ ಅವ್ರು ತಮ್ಮ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ. ವಿಶೇಷವಾಗಿ ಯಾಕೆ ಅಂತಂದರೆ ಅವ್ರಿಗೂ ಒಳಗೊಳಗೆ ಭಯನೋ ಅಥವಾ ಒಂದು ಸಂಘಟನೆಗೆ ಪೆಟ್ಟು ಬಿದ್ದಿತ್ತು ಅಂತೇಳಿ. ಯಾಕಂದರೆ ಲೋಕಲ್ ರಾಜಕಾರಣ ನೋಡಿದಾಗ ಸಹಜವಾಗಿ ಏನಪ್ಪ ಅಂತಂದ್ರೆ ಒಂದು ಡಾಮಿನೆನ್ಸ್ ಇವತ್ತು ಕತ್ತಿಯವ್ರದ್ದಾಗಿರ್ಬೋದು, ಇವತ್ತು ನಮ್ಮ ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಇವ್ರ ಡಾಮಿನೆನ್ಸ್ ಹೆಚ್ಚಿರ್ತದೆ, ಪ್ರಭಾವ ಒಳಗಾಗೋದು ಬೇಕಾಗಿಲ್ಲ. ನಾವು ಅವ್ರ ಜೊತೆಗಿದ್ದು ನಾವು ಏನು ಮಾಡೋದು ಮಾಡ್ತೀವಿ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ.